ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ಮತದಾರರು ಯಾರು ಕಾಂಗ್ರೆಸ್ ಮತ ಹಾಕಿದ್ರು ಅವರು ಸಾಮಾಜಿಕ ನ್ಯಾಯ ವಿರೋಧಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಆದ್ರೂ ಕೂಡ ನಮ್ಮ ಗ್ಯಾರಂಟಿ ಅವ್ರಿಗೂ ಕೊಡ್ತೀವಿ, ನಮ್ಗೆ ಯಾರು ಮತ ಹಾಕಿದ್ರೆ ಅವ್ರಿಗೂ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ, ನಿಮ್ಮ ಹೇಳಿಕೆ ಸಂವಿಧಾನ ವಿರೋಧಿ, ನಿಮ್ಮ ಹೇಳಿಕೆ ಪ್ರಜಾಪ್ರಭುತ್ವ ವಿರೋಧಿ, ನಿಮ್ಮ ಹೇಳಿಕೆಯೇ ಪ್ರಜಾಪ್ರಭುತ್ವ ವಿರೋಧಿ. ಅಂದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕದೇ ಇದ್ದರೆ ಅವ್ರ ಸಾಮಾಜಿಕ ನ್ಯಾಯ ಇಲ್ಲ ಅಂತಲ್ಲ. ಕೇಂದ್ರದವು ಇವರು 10 ಪಟ್ಟು ಕೊಡ್ತಾರೆ, 100 ಪಟ್ಟು ಕೊಡ್ತಾರೆ. ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಯೋಜನೆ ರೂಪಿಸಿದ್ದಾರೆ ಮೋದಿಯವರು. ಸಾಮಾಜಿಕ ನ್ಯಾಯ ಅಂದರೆ ಏನು ಅನ್ನೋದನ್ನು ಸಿದ್ದರಾಮಯ್ಯನವರು ಮೋದಿಯವರಿಂದ ಕಲಿಬೇಕು. ಜಾತಿ ರಾಜಕಾರಣ ಮಾಡೋದಲ್ಲ ಸಾಮಾಜಿಕ ನ್ಯಾಯ. ಭ್ರಷ್ಟಾಚಾರದ ಆರೋಪ ಬಂದಾಗಲೂ ಜಾತಿನ ಎತ್ಕಟ್ಕೊಂಡು ಗುರಾಣಿ ಥರ ಬಳಸ್ಕೊಳ್ಳೋದಲ್ಲ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದರೆ ಯಾವುದೇ ತಾರತಮ್ಯ ಇಲ್ಲದೆ ಯೋಜನೆ ರೂಪಿಸೋದು ಸಾಮಾಜಿಕ ನ್ಯಾಯ. ಮೋದಿಯವರು ಕಿಸಾನ್ ಸಮ್ಮಾನ್ ರೂಪಿಸಿದ್ರು, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ರೂಪಿಸಿದ್ರು, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಉಜ್ವಲ ಯೋಜನೆ ರೂಪಿಸಿದ್ರು, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಆಯುಷ್ಮಾನ್ ಭಾರತ್ ಯೋಜನೆ ರೂಪಿಸಿದ್ರು, ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ. ಅಂದರೆ ಎಲ್ಲರಿಗೂ ಕೊಟ್ಟ ಮೋದಿ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಅನಿಸ್ಲಿಲ್ಲ. ಅಂದರೆ ಇವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ನವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದರೆ ಈ ಥರದ ಮಾತನ್ನು ಇವರು ಆಡ್ತಿರಲಿಲ್ಲ. ಈ ಮಾತನ್ನು ಹೇಳೋದ್ರ ಮೂಲಕ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬಹುಶಃ ನನಗನ್ಸುತ್ತೆ ಅವರು ಆತಂಕಕ್ಕೊಳಗಾಗಿದ್ದಾರೆ. ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಲಿ ಇರ್ತೀನಿ ಅಂತ ಹೇಳಿ. ಅದು ಒಂಥರ ಹನುಮಂತನ ಬಾಲದ ಥರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ನಾವು ಮುಂಚೆ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರಕ್ಕೆ ಚಾನ್ಸು ಅಂತ ಹೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನೂ ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ಥರ ಉದ್ದ ಬೆಳೀತಾನೆ ಇದೆ. ಈ ಪಟ್ಟಿ ಬೆಳೀತಿರೋದನ್ನು ನೋಡಿ ಬಹುಶಃ ಆತಂಕಕ್ಕೊಳಗಾಗಿ ತಾನು ಏನು ಹೇಳ್ತಾ ಇದ್ದೀನಿ, ಏನು ಹೇಳಬೇಕು ಎರಡನ್ನೂ ಕೂಡ ಮುಖ್ಯಮಂತ್ರಿಗಳು ಮರ್ತಂಗೆ ಕಾಣುತ್ತೆ. ಹಾಗಾಗಿ ವಿವೇಚನೆ ಇಲ್ಲದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ವಿವೇಚನ ಇಲ್ಲದ ಹೇಳಿಕೆ ಅವ್ರು ಕೊಟ್ಟಿರೋದು. ಆ ವಿವೇಚನ ಇಲ್ಲದ ಹೇಳಿಕೆಗೆ ಅವರು ಸಂವಿಧಾನಕ್ಕೆ ಅಪಚಾರ ಬಗೆಯೋ ರೀತಿಯಲ್ಲಿ ಕೊಟ್ಟಿರೋ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಅಂದರೆ ನಾವು ಮಾತಾಡಬೇಕಿತ್ತು ಅಂತ ಅವ್ರು ಹೇಳ್ತಿರೋದಲ್ವಾ. ಛಲವಾದಿಯವ್ರು ಹೊಡ್ತಾನೆ ತಡ್ಕೊಳಕ್ಕಾಗ್ತಿಲ್ಲ ಅವರಿಗೆ. ಇನ್ನು ನಾವೆಲ್ಲ ಹೊಡೆಯಕ್ಕೆ ಶುರು ಆಗ್ಬಿಟ್ರೆ ಈಗ ಇನ್ನೊಂದು 19 ಎಕರೆದು ಬಂದಿದೆಯಲ್ಲ, ಛಲವಾದಿಯವರಿಗೆ ಉತ್ತರ ಕೊಡೋಕ್ಕಾಗದೆ ಶೆಡ್ಡಲ್ಲಿದ್ದವನು ಇತ್ಯಾದಿ ಎಲ್ಲ ಮಾತಾಡ್ತಿದ್ದಾರೆ. ಅವ್ರ ಉತ್ತರಕ್ಕೆ ಇವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರ ಪ್ರಶ್ನೆಗಳಿಗೆ ಇವ್ರು ತಡ್ಕೊಳಕ್ಕಾಗ್ತಿಲ್ಲ. ದಲಿತರು ಅಂದರೆ ಕೇವಲ ಖರ್ಗೆಯವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಅಂತ ಮಾತ್ರ ಅಂದ್ಕೊಂಡ್ರದೇ ತಪ್ಪು. ಅವ್ರು ಹೇಳಿದಾರಲ್ಲ, ಇನ್ನೂ 700ಕ್ಕೂ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ ಅಂತ. ಅವ್ರಿಗೆ ಯಾವಾಗ ಕೊಡ್ತೀರಿ? ಅವರೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೇಲಿ ಹುಟ್ಟಿಲ್ಲ ಅನ್ನೋದೇ ತಪ್ಪ. ಅವರು SC ST ಜನಾಂಗಕ್ಕೆ ಸೇರಿದ್ರು ಇವ್ರ ಮನೇಲಿ ಹುಟ್ಟಿಲ್ಲ. ಇವ್ರ ಮನೇಲಿ ಹುಟ್ಟದೇ ಇರೋದ್ರಿಂದ ಅವರಿಗೆ ಸಿಕ್ಕಿಲ್ಲ ಅನ್ನೋದೇ ತಪ್ಪ. ಛಲವಾದಿಯವ್ರ ಪ್ರಶ್ನೆಗೆ ತತ್ತರಿಸೋ